ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತರಿಗೂ ನಾನು ನಿಮ್ಮ ಸ್ನೇಹಿತೆ ರಂಜಿತಾ ಮಾತಾಡ್ತಿರೋದು. ನಾನು ಎಲ್ಲಿ ಹೋಗ್ತಿರೋದು ಅಂದರೆ ಮುಂದೆ ನೀವೇ ನೋಡಿ. ನಾನು ದಾರಿನಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೋಮವಾರ ರಾತ್ರಿ 9:30ಕ್ಕೆ ಬಸ್ ಹತ್ತಿ ಬೆಳಗ್ಗೆ 7 ಗಂಟೆಗೆ ತಲುಪಿದ್ವಿ. ಅಂದರೆ ಮಂಗಳವಾರ ಬೆಳಗ್ಗೆ 7 ಗಂಟೆಗೆ ತಲುಪಿದ್ವಿ. ನನ್ನ ಜೊತೆ ನನ್ನ ಫ್ರೆಂಡ್ ಅಕ್ಕಂದರು ಬಂದಿದ್ದರು. ಹಾಗೆ ನಾವು ಒಂದಿನ ಉಳ್ಕೊಳ್ಳೋಕ್ಕೆ ರೂಮ್ ಮಾಡಿ ಅಲ್ಲಿಂದ ವಿಡಿಯೋ ಮಾಡಿದೆ. ಸ್ನಾನ ಎಲ್ಲ ಮುಗಿಸಿ ಹೊರಡೋಣ ಅಂತ ರೆಡಿಯಾಗಿ ಹೊರಟ್ವಿ. ಆ ರಸ್ತೆಯಲ್ಲಿ ರಾಯರ ಮೂರ್ತಿಗಳಿದ್ವು. ಅಲ್ಲಿ ಕೈ ಮುಗಿದು ಮುಂದೆ ಬಂದ್ವಿ. ಅಲ್ಲಿ ರಾಮ ಮತ್ತು ರಾಯರು ಇರುವ ಮೂರ್ತಿ ಇಟ್ಟಿದ್ದರು. ಅಲ್ಲಿ ಕೈ ಮುಗಿದು ಒಳಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನಮ್ಮನ್ನು ಬರೋ ಮಾಡ್ಕೊಳ್ಳೋಕ್ಕೆ ಒಬ್ಬರು ಅತಿಥಿಗಳಿದ್ದರು. ಯಾರು ಅಂದರೆ ಅದೇ ನನ್ನ ಮೆಚ್ಚಿನ ವೆಂಕಟನಾಥ ರಾಯರು. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ. 3 ವಾರದಿಂದ ಹೋಗಬೇಕು ಅಂದ್ಕೊಂಡೆ, ಆದರೆ ಆಗಲೇ ಇರಲಿಲ್ಲ. ಆದರೆ ರಾಯರೇ ನಮ್ಮನ್ನು ಕರ್ಕೊಂಡು ಹೋಗಲಿ ಅಂದ್ಕೊಂಡೆ. ಹೌದು, ಇಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ತುಂಬ ನೋವಿಂದ ಹೋಗಿದ್ದು. ಯಾರೋ ಇದ್ದಾರೆ ನನ್ನ ಜೊತೆ ಅಂತ. ಹಾಗೆ ಮಹಾಮಹಿಮರು ರಾಯರು ಮನಸ್ಸು ಒಳಗಡೆಯಿಂದ ಅವರನ್ನು ನಂಬಿದ್ರೆ ನಿಮ್ಮ ಜೊತೆ ಮಾತಾಡ್ತಾರೆ. ರಾಯರ ಸನ್ನಿಧಾನಕ್ಕೆ ಹೋಗುವ ಮೊದಲೇ ಮುಖ್ಯದ್ವಾರದ ಸುತ್ತಲೂ ಶಿಲಾಮೂರ್ತಿಗಳ ಕೆತ್ತನೆ ಹಾಗೂ ಸಮಾಧಾನದ ವಾತಾವರಣ. ಅಲ್ಲೇ ಸ್ವಲ್ಪ ಹೊತ್ತು ನಿಂತು ನಮಸ್ಕರಿಸಿ ಒಳಗಡೆ ಹೋಗೋಣ ಅಂತ ಹೋದೆ. ಅಲ್ಲಿ ಮುಖ್ಯದ್ವಾರದ ಮೇಲೆ ಕ್ಯಾಮ್ರಾದಲ್ಲಿ ರಾಯರ ವಿಗ್ರಹ ಬರುತ್ತೆ. ಅದರ ಕೆಳಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಮಂತ್ರ ಬರೆದಿರ್ತಾರೆ. ಅದನ್ನು ಒಂದು ಸತಿ ಹೇಳಿ ರಾಯರನ್ನು ತಿಳ್ಕೊಂಡು ಅಲ್ಲಿಂದ ಕೈ ಮುಗಿದು ಒಳಗೋದೆ. ಒಳಗಡೆ ಸುತ್ತಲೂ ರಾಯರ ಪುಸ್ತಕದ ಅಂಗಡಿ, ದೇವರ ಮೂರ್ತಿ ಅಂಗಡಿ, ಭಜನೆಗಳ ಸ್ಥಳ, ಹಾಗೆ ತೀರ್ಥ ಮಂತ್ರಾಕ್ಷತೆ ಕೊಡೋದು ಎಲ್ಲನೂ ಹೊರಗಡೆ ಇಟ್ಟಿರ್ತಾರೆ. ಇನ್ನು ರಾಯರ ಗರ್ಭಗುಡಿಗೂ ಹೋಗೋದು. ಅಲ್ಲಿ ರಾಯರ ಮುಂದೆ ಶಕ್ತಿಶಾಲಿ ನನ್ನ ಬಜರಂಗಿ ಆಂಜನೇಯ ಸ್ಥಾಪನೆ ಮಾಡಿದ್ದಾರೆ. ಬಜರಂಗಿ ಮುಂದೆ ನನ್ನ ಆರಾಧನೆ ಮಾಡೋ ನನ್ನ ವೆಂಕಟನಾಥ ಅಂದರೆ ರಾಯರು ಶಾಂತಿ ಸ್ವರೂಪವಾಗಿ ಕೂತಿದ್ದಾರೆ. ಅಲ್ಲಿ ತುಂಬ ಸಮಾಧಾನದಿಂದ ಎಲ್ಲರೂ ಗೋವಿಂದ 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 ಅಂತ ಕೂಗಿ ಕರೆದಿದ್ರು. ಯಾರೂ ಅಲ್ಲಿಂದ ಬೇಗ ಹೋಗಿ ಅಂತ ತಳ್ಳೋರಿಲ್ಲ. ಶಾಂತಿಯಿಂದ ಕಣ್ತುಂಬಿ ನೋಡಿ ಬರ್ಬೋದು. ಅಲ್ಲಿಂದ ಹೊರಗೆ ಬಂದು ಮಂಚಾಲ ಮಾತ್ರ ಪೂಜೆ ಮಾಡಿ ಊಟಕ್ಕೆ ಹೊರಟ್ವಿ. ಅಲ್ಲಿ ಊಟ ಮಾಡಿ ಹಾಗೆ ರಾಯರ ಪ್ರಸಾದ ತಗೊಂಡು ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನು ತಗೊಂಡು ರೂಮ್ಗೆ ಹೊರಟ್ವಿ. ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದೆ ಎಲ್ಲಿಗೆ ಹೋದ್ವಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.